ಕರ್ನಾಟಕ ರಾಜ್ಯದಾಗಿ ವಿರೋಧ ಪಕ್ಷ ಯಾರು ಗೊತ್ತೈತನ್ರಿ? ವಿರೋಧ ಪಕ್ಷ ಯಾರೈತೆ ಅಂದ್ರೆ ನೀವು ಭಾರತೀಯ ಜನತಾ ಪಕ್ಷ JDS ಪಕ್ಷ ಕಡೆ ಬೋಟ ಮಾಡಿ ತೋರ್ಸಕ್ಕೆ ಹೋಗಬೇಡ್ರಿ. ಇಲ್ಲಿ ವಿರೋಧ ಪಕ್ಷಗಳು ಇಲ್ಲಿ ಮಾಧ್ಯಮದ ಚಾನಲ್ಗಳು ಮಾಡಕತ್ತಾರ. ಇವತ್ತು ವಿರೋಧ ಪಕ್ಷ ನೋಡಿದಿರಿ, ಕರ್ನಾಟಕ ಸರ್ಕಾರದಾಗ ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದು ಒಂದು 2 ತಿಂಗಳಾಗೈತಿ. ಒಂದು ಸ್ವಲ್ಪ ಏನಾರೇ ಒಂದು ಎಡವಟ್ಟು ಆದ ತಕ್ಷಣ ಬೆಳಗ್ಗಿಂದ ಸಂಜೆ ತನಕ ರೊಬ್ಬಿ ಸಿಕ್ಕಂಗೆ ಡ್ಯಾಮೇಜ್ ಮಾಡಕ್ಕೆ ಹೊಂಟಾರ. ಅದರ ಸಲುವಾಗಿ ಈ ಕೋಮವಾದಿ BJP ಅವರನ್ನು ಯಾವ ರೀತಿ ನಮ್ಮ BTV ಚಾನಲ್ನರ ಅದಕ್ಕೆ ಉಗ್ಯಾಳ ನೋಡಿದಿರಿ, ಅದನ್ನು ತೋರ್ಸಕತ್ತೇನೆ. ಮತ್ತು ನೀವು ದೈನಂದಿನವಾಗಿ ರಮಾಕಾಂತ್ TV5 ಚಾನಲ್ ನೋಡ್ಕೊತ ಹೋಗ್ರಿ, ಅಲ್ಲಿ ನಿಜ ಸತ್ಯ ಘಟನೆಗಳು ಸಿಗ್ತಾವ. ಯಾಕಂದ್ರೆ ಉಳಿದ ಚಾನಲ್ಗಳು ಏನು ಮಾಡಕತ್ತಾವ ಗೊತ್ತೈತೇನ್ರಿ? ಬರೀ ಅವ್ರದ್ದು ಟೀಕೆ ಇವ್ರದ್ದು ಟೀಕೆ, ಅವ್ರದ್ದು ಇವ್ರದ್ದು ಅದು ಇದು ಇಲ್ಲ ಸಲ್ಲದ ವಿವಾದ ಮಾಡಿ ದೇಶಾದ್ಯಂತ ಕೋಲಾಹಲ ಮಾಡಕತ್ತಾರ. ಅಂಥವ್ರನ್ನ ಹದ್ದು ಬಸ್ತಿನಲ್ಲಿ ಇಡೋ ಸಲುವಾಗಿ ಯಾರು ವಿಚಾರ ಮಾಡ್ಬೇಕಂದ್ರೆ ಜನ ಪ್ರೇಕ್ಷಕರನ್ನ ವಿಚಾರ ಮಾಡಬೇಕು. ಅವನ್ನೆಲ್ಲ ನೋಡಕ್ಕೆ ಹೋಗ್ಬೇಡ್ರಿ. TV5 ಮತ್ತು BTV ನೋಡ್ರಿ. ಈಗ ಅದಕ್ಕೆ ಹೆಂಗೆ ಉಗುಳ ತೋರಿಸ್ಬೇಕ್ರಲ್ಲ, ಉಗುದು ಯಾವ ರೀತಿ ಅವರಿಗೆ ಒಂದು ಚೀಮಾರಿ ಹಾಕ್ಯಾಳ ಅನ್ನೋದ್ರ ಅದಕ್ಕೆ ಹೇಳಿದ್ದು ಅಂತ ತೋರ್ಸಕತ್ತ ನೋಡ್ರಿ. ಈ ಸಹೋದರಿ ಕರ್ನಾಟಕಕ್ಕೆ ಹೆಮ್ಮೆಯ ಪುತ್ರಿನೋದಾಳ, ರಾಣಿ ಚೆನ್ನಮ್ಮನ ಉತ್ತರ ಕರ್ನಾಟಕದವಳ ಅದಾಳ್ರಿ. ಅದನ್ನು ಭಾಳ ಕುತೂಹಲದಿಂದ ನೋಡ್ರಿ. ರಮಾಕಾಂತ್ TV5 ರಾತ್ರಿ ನೋಡ್ರಿ ನೀವು 9 ರಿಂದ 10 ಗಂಟೆ ತನಕ ಸವಿಸ್ತಾರವಾದ ದೇಶದ ಪ್ರತಿ ಘಟನೆ ಯಾವ್ಯಾವ ರೀತಿಯಲ್ಲಿ ಯಾವ್ಯಾವ ತೊಂದರೆಗಳನ್ನು ಅನುಭವಿಸಿದಿರಿ, ಯಾರು ತೊಂದರೆಗಳನ್ನ ಮಾಡಿದ್ದಾರೆ, ಯಾವ ಪಕ್ಷ ನಿಮಗೆ ತೊಂದರೆ ಮಾಡೈತೆ ಅಂತ ಸಾರಾಸಗಟಾಗಿ ಎಳೆಯಾಗಿ ಹೇಳುವಂಥ ರಮಾಕಾಂತ್ TV5 ಅವ್ರನ್ನೂ ನೋಡ್ತೀರಿ. ತಪ್ಪದ ನೋಡ್ರಿ, ಆ ಚಾನಲ್ಗಳನ್ನ ಫಾಲೋ ಮಾಡಿರಿ. ಯಾಕಂದ್ರೆ ಸತ್ಯ ತೊಗೋಬೇಕು. ಇವು ಏನೇನೋ ಬೆಂಕಿ ಹಚ್ಚು ಖಾರ ಕೊಟ್ಕೋತ ತೌಡು ಕುಟ್ಕೋತ ಹೊಂಟಾರ. ಇವ್ರು ಇಂಥ ಬೆಂಕಿ ಹಚ್ಚು ಕೆಲಸ ಮಾಡಕತ್ತಾರ ಅಂದಮೇಲೆ ಅವ್ರದ್ದು ಸಮೀಪ ಹೋಗಕ್ಕೆ ಹೋಗ್ಬೇಡ್ರಿ. ನೋಡ್ರಿ, ನೀವು ಬೆಳಗ್ಗೆ ಎದ್ದ ತಕ್ಷಣ ಬೆಂಕಿ ಇಲ್ಲದ್ದು ಒಂದು ಘಟನೆ, ಅದನ್ನು ಏನು ಈಗ ಸ್ವತಃ ತಾವ ಏನೋ ಹಡ್ಡಿ ತೆಗೆದಾರೇನೋ, ದೊಡ್ಡ CBI NIA ಟೈಪ್ ತಾನ ತನಿಖೆ ಮಾಡ್ಯಾರೇನೋ, ಆ ಟೈಪ್ ಹೋಗಿದ್ವಿ, ಅಲ್ಲಿ ನೋಡಿದ್ವಿ, ಅಲ್ಲಿ ಇದು ಸಿಕ್ತು ಅದು ಸಿಕ್ತು, ಎಲ್ಲ ಗೊಂದಲ ಮಾಡಕತ್ತಾರ. ಅದರ ಸಲುವಾಗಿ ಅಂಥವೆಲ್ಲ ನೋಡಕ್ಕೆ ಹೋಗ್ಬೇಡ್ರಿ. ನೀವು ಇರೋ 2 ಚಾನಲ್ಗಳನ್ನ ನೋಡ್ರಿ. ಮತ್ತು ನಿಮಗೆ ದಿವಸ ಒಂದೇ ನ್ಯೂಸ್ ನಾ ಹೇಳವ ಕಡಕ ಕಾಕಾನ್ ಚಾನಲ್ನು ಸಪೋರ್ಟ್ ಮಾಡಿರಿ. ಮತ್ತು ಬೇರೆ ಸುದ್ದಿ ಹೋಗಿ ಬರ್ತೀನಿ. ನಮಸ್ಕಾರ. ಯಾರು ಮಾತಾಡಿದ್ರಿ ನೀವು ಧರ್ಮ ರಕ್ಷಕರಲ್ಲ? ಹಿಂದೂ ಮಕ್ಕಳ ಅಪ್ರಾಪ್ತ ಬಾಲಕಿಯರನ್ನ ನುಂಗಿ ನೀರು ಕುಡಿದು ಅವ್ರ ಜೀವನ ಹಾಳು ಮಾಡಿದಂತ ಸ್ವಾಮೀಜಿ ವಿರುದ್ಧ ನೀವು ಮಾತಾಡಿದ್ರೇನ್ರಿ? ನೀವು ಯಾರು ಮಾತಾಡಿದ್ರಿ? ನೀವು ತಕ್ಕತಿಲ್ವಾ? ನಿಮ್ಗೆ ದಮ್ಮಿಲ್ವಾ? ದಮ್ಮ ತೋರಿಸಬೇಕಾಗಿರೋದು ಅಂತ ವಿಚಾರಗಳೇ. ಅಯ್ಯೋ ಮುಸಲ್ಮಾನರು ವ್ಯಾಪಾರ ಮಾಡಬಾರ್ದು, ಮುಸಲ್ಮಾನರು ತಿನ್ಬಾರ್ದು, ಮುಸಲ್ಮಾನರು ಹಿಂಗಿರ್ಬಾರ್ದು, ಮುಸಲ್ಮಾನರು ಹಂಗಿರ್ಬಾರ್ದು, ಇದಾ ವಿಚಾರಗಳು? ಬೇರೆ ವಿಚಾರಗಳಿಲ್ವಾ? ಹಿಂದೂ ಧರ್ಮ ರಕ್ಷಣೆ ಅಂದ್ರೆ ಕೇವಲ ಮುಸಲ್ಮಾನರನ್ನ ದ್ವೇಷಿಸೋದೇ ಹಿಂದೂಗಳ ರಕ್ಷಣೆನಾ? ಏನ್ ಮಾಡಿದೀರಾ ನೀವು? ಮುಸಲ್ಮಾನರನ್ನ ವಿರೋಧಿಸಿದ ತಕ್ಷಣ ದೊಡ್ಡ ಲೀಡರ್ ಇವರು. ಇದಕ್ಕೊಬ್ರು ಲೀಡರ್ ಉಟ್ಕೊಂಡ್ಬಿಡ್ತಾರೆ, ಇದಾಗಬಾರ್ದು, ಈ ಮುಸ್ಲಿಂ ಬಿಟ್ಟು ಬೇರೆ ಅಜೆಂಡಾನೇ ಇಲ್ವಾ? ನಥಿಂಗ್ ಡೂಯಿಂಗ್. ಕೋಮು ಧರ್ಮ ವಿಚಾರದಲ್ಲಿ ಸಮಾಜದಲ್ಲಿ ದ್ವೇಷಕಾರ್ಥ ಸಂಘರ್ಷಕ್ಕೆ ಕಾರಣವಾದ್ರೆ ಸುಮ್ಮನೆ ಬಿಡೋದಿಲ್ಲ. ಬಾಯಿ ಮುಚ್ಕೊಂಡಿರೋದು ಕಲ್ತ್ಕೊಳ್ಳಿ. ಏನ್ ಅನ್ಕೊಂಡಿದ್ದೀರಾ ಕರ್ನಾಟಕನ ಅಂತ? ಆಮೇಲೆ ಈ ಹೋರಾಟಗಾರ ಎಷ್ಟು ಜನ ನಾನು ನೋಡ್ತಾ ಇದ್ದೀನಿ. ಇದರಿಂದ ಯಾವ್ದ್ರಿಂದ ಈ ತಬ್ಲಿಗಿ ಕೊರೋನಾದಿಂದ ಇಲ್ಲಿಯವರೆಗೆ ಎಷ್ಟು ಇವರು ಧರ್ಮ ಸಂಘರ್ಷ ಮಾಡಿದ್ರು, ಎಷ್ಟು ಸಂಘರ್ಷ ಮಾಡಿದಂತ ಹಿಂದೂ ಹೋರಾಟಗಾರರ ಮೇಲೆ ಎಷ್ಟು ಕೇಸ್ ಬಿದ್ದಿದೆ, ಎಷ್ಟು ಜನ ಒಳಗೋದ್ರು, ಎಷ್ಟು ಜನ ಹೊರಗಡೆ ಬಂದ್ರು. ಈ ಸರ್ಕಾರ ಅವ್ರಿಗೆಲ್ಲ ಹೆಲ್ಪ್ ಮಾಡ್ತಾ ಸಬ್ಜಿಲ್ದಂಗೆ ಒಳಗೆ ಹಾಕಿ ಅವ್ರ ಮೇಲೆ ಕೇಸ್ ಚಡೀತು. ಲಾಭ ಯಾರು ಪಡ್ಕೊಂಡ್ರು ಗೊತ್ತಾಗಲ್ವಾ ಈ ಹೋರಾಟಗಾರರಿಗೆ? ಬಂದ್ರೆ ಯಾರಾದ್ರು ನಿಮ್ ಪರವಾಗಿ ನಿಂತ್ರ ಯಾರಾದ್ರು? ಹೋರಾಟಗಳು ಹೇಗಿರ್ಬೇಕು ಅಂತಂದರೆ ಸಮಾಜಕ್ಕೆ ಅನುಕೂಲವಾಗುವಂತಿರ್ಬೇಕು. ಯಾವನೋ ಏನೋ ತಲೆ ಕೆಟ್ಟವ್ನು ಮಾಡ್ದ ಅಂತ ಇಡೀ ಧರ್ಮದ ಮೇಲೆ, ಇಡೀ ಧರ್ಮದ ಜನರ ಮೇಲೆ ಅಸೂಯೆ ಸಿಟ್ಟು ದ್ವೇಷ ಕಾರ್ಕೊಂಡು ಹೋದ್ರೆ ಸಮಾಜ ನೆಮ್ಮದಿಯಾಗಿರೋದಕ್ಕೆ ಸಾಧ್ಯ ಏನ್ರಿ? ಸಮಾಜದಲ್ಲಿ ನೀವು ಇದ್ದೀರಾ, ನಾವು ಇದ್ದೀರಾ, ನಿಮ್ಮ ಮಕ್ಕಳು ಓಡಾಡ್ತಾರೆ, ನಮ್ಮ ಮಕ್ಕಳು ಓಡಾಡ್ತಾರೆ. ನಾಳೆ ಒಬ್ರಿಗೊಬ್ರಿಗೆ ಆಗ್ಲಾಗುತ್ತೆ ದ್ವೇಷದಿಂದ ಒಡನಕ್ಕಾಗುತ್ತೇನ್ರಿ? ಸಮನ್ವಯದಿಂದ ಸಾಮರಸ್ಯದಿಂದ ಬಾಳ್ತಿ ಅಂದ್ರೆ ನೀವು ಬಾಳ್ಬೇಡಿ, ನೀವು ಹೊಡೆದಾಡ್ತಾ ಅನ್ನೋರು ನೀವು ಬೇಕಾದ್ರೆ